ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೆಂಕಟರಾಜ್ ಮಾತಾಡ್ತಾ ಇದ್ದೀನಿ. ಜನರಲ್ ಚಾನಲ್ ಅಪ್ಡೇಟ್ಸ್ ಕಡೆಯಿಂದ. ನಾನು ಇವತ್ತು ಒಂದು ಟಾಪಿಕ್ ತೊಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಎಷ್ಟೊಂದು ಜನ ನೀವು ನೋಡ್ತಾ ಇದ್ದೀರಾ, ನ್ಯೂ ವ್ಯೂವರ್ಸು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ನಾನು ಏನು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿ ಆಗಲಿ, ಆ ಕಂಪನಿ ಒಳಗಡೆ ನಾವು ಫಸ್ಟು ಯಾವುದೇ ಜಾನಿಟರ್ ಆಗಲಿ, ಸೂಪರ್ವೈಸರ್ ಆಗಲಿ, ಎಕ್ಸಿಕ್ಯೂಟಿವ್ ಆಗಲಿ, ಯಾರೇ ಒಬ್ಬರು ಹೊಸದಾಗಿ ಬಂದಾಗ ನಾವು ಸೈಟ್ ಇಂಟ್ರಡಕ್ಷನ್ ಮಾಡ್ಕೊಡ್ಬೇಕು. ಆ ಸೈಟ್ ಇಂಟ್ರಡಕ್ಷನ್ ಏನೇನಿಲ್ಲ ನಾವು ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೈಟ್ ಇಂಟ್ರಡಕ್ಷನ್ ಹೆಂಗಿರುತ್ತೆ, ನಾವು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಅಂತ ನಾವು ಅವ್ರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಎಷ್ಟು ಸ್ಕ್ವೇರ್ ಫೀಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಾದಮೇಲೆ ನಾವು ಬಂದುಬಿಟ್ಟು ನಾವು ಎಷ್ಟು ಫ್ಲೋರಲ್ಲಿ, ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ, ಕೆಫೆ ಎಲ್ಲಿದೆ, ಗೇಮ್ ರೂಮ್ ಎಲ್ಲಿದೆ, ವೆಲ್ನೆಸ್ ರೂಮ್ ಎಲ್ಲಿದೆ, ನಮ್ಮದು ವರ್ಕ್ ಸ್ಟೇಷನ್ಸ್ ಎಷ್ಟೆಷ್ಟಿದೆ, ನಮಗೆ ಕೆಫೆನಲ್ಲಿ ಎಷ್ಟು ಸಿಟ್ಟಿಂಗ್ ಆಕ್ಯುಪೆನ್ಸಿ ಇದೆ, ಮೀಟಿಂಗ್ ರೂಮ್ಸ್ ಎಷ್ಟಿದ್ದಾವೆ, ಟ್ರೈನಿಂಗ್ ರೂಮ್ಸ್ ಎಷ್ಟಿದ್ದಾವೆ, ಅದೇ ರೀತಿ ನಮಗೆ ಮ್ಯೂಸಿಕ್ ರೂಮ್ ಎಷ್ಟಿದೆ, ಶವರ್ ರೂಮ್ ಎಷ್ಟಿದೆ, ಜಿಮ್ ಎಷ್ಟಿದೆ. ಇದನ್ನು ನಾವು ಅವ್ರಿಗೆ ಡೌನ್ಲೋಡ್ಸ್ ಕೊಡಬೇಕು. ಎಷ್ಟು ಮ್ಯಾನ್ ಪವರ್ ಇದೆ, ನಾವು ಎಲ್ಲೆಲ್ಲೆಲ್ಲ ಡಿಪ್ಲೊಮೆಂಟ್ ಮಾಡಬೇಕು ನಮ್ಮ ಮ್ಯಾನ್ ಪವರ್ನ. ಇಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಈ ಸೈಟ್ ಬಗ್ಗೆ ಎಷ್ಟು, ಯಾರು ಕ್ಲೈಂಟು, ಯಾವ ರೀತಿ ಕ್ಲೈಂಟ್ ಇದ್ದಾರೆ, ಫಸ್ಟ್ ಪಾರ್ಟಿನ, ಸೆಕೆಂಡ್ ಪಾರ್ಟಿನ, ಥರ್ಡ್ ಪಾರ್ಟಿನ. ಈ ಥರ ನಾವು ಅದನ್ನ ಸೈಟ್ ಒಳಗಡೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದನ್ನು ಬಂದುಬಿಟ್ಟು ನಾವು ಸೈಟ್ ಇಂಟ್ರಡಕ್ಷನ್ ಅಂತ ಕರಿತೀವಿ. ಯಾವುದೇ ಕಂಪ್ನಿನಲ್ಲಿ ನಾವು ಯಾರೇ ನ್ಯೂ ರಿಸೋರ್ಸ್ ಸ್ಟಾರ್ಟ್ ಆದಾಗ ನಾವು ಅದನ್ನು ಸೈಟ್ ಇಂಟ್ರಡಕ್ಷನ್ ಮಾಡೋದನ್ನು ನಾವು ಕಲ್ತ್ಕೊಂಡಾಗ ಆ ರಿಸೋರ್ಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈ ಕಂಪ್ನಿನಲ್ಲಿ ಈ ಥರ ಫೆಸಿಲಿಟಿ ಇದೆ, ಈ ಥರ ಸೈಟ್ ಇದೆ, ಈ ಥರ ಕೆಲಸ ಮಾಡಬೇಕು, ಈ ಥರ ರೂಮ್ ಇಲ್ಲಿದೆ, ಈ ಥರ ಐಡೆಂಟಿಫಿಕೇಷನ್ ಆಗುತ್ತೆ. ಈ ಐಡೆಂಟಿಫಿಕೇಷನ್ ಆಗೋದ್ರಿಂದ ನಮಗೆ ತುಂಬಾ ಈಸಿಯಾಗಿ ನಮ್ಮ ವರ್ಕ್ನ ನಾವು ಡೈಲಿ ರೊಟೀನಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಯಾರೆಲ್ಲ ಈ ವಿಡಿಯೋಯಿಂದ ಯುಟಿಲೈಸ್ ಆಗ್ತಾ ಇದೆ, ದಯವಿಟ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.